ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಗಣಪತಿ ಚೌಕದಲ್ಲಿ ಯಾವ ಚೇಂಬರ್ದು ಪೈಪ್ ಬ್ಲಾಸ್ಟ್ ಆಗಿದೆ ಅನ್ನೋದು ಇವರಲ್ಲಿ ಅಂಗಡಿಯವರಿಗೆ ಗೊತ್ತಿಲ್ಲ. ಮಹಾನಗರ ಪಾಲಿಕಾದವರು ಯಾರು ಬರ್ತಾ ಇಲ್ಲ. ಬಂದು ನೋಡ್ಬೇಕು. ಎಲ್ಲ ಮೋಟರ್ ಹಚ್ಚಿ ಮಹಾನಗರ ಪಾಲಿಕಾದವರು ಸಾಕಷ್ಟು ನೀರ ರೋಡಿನ ಮ್ಯಾಗ ಬಿಡ್ತಿದಾರ. ಆ ನೀರ ಎಲ್ಲ ಗಣಪತಿ ಚೌಕಿಗೆ ಹೊಂಟದ. ಗಣಪತಿ ಚೌಕಾಗಿ ಕಿರಾಣ ಮಾರ್ಕೆಟ್ ಕಡೆನೂ ಹೋಗ್ತಾ ಇದೆ. ಬಟ್ ಆದಷ್ಟು ಬೇಗ ಮಹಾನಗರ ಪಾಲಿಕಾ ಕಮಿಷನರ್ ಅವರು ಬಂದು ಇದಕ್ಕೆ ತನಿಖೆ ಮಾಡಿ ಇದು ಎಲ್ಲಿಂದ ಪೈಪ್ ಬ್ಲಾಸ್ಟ್ ಆಗಿದೆ, ಏನಾಗ್ಯದ, ಬೇಗ ಇಲ್ಲಿ ಜನರಿಗೆ ಒಂದು ಇದು ಮಾಡಬೇಕು. ಫಸ್ಟ್ ಪ್ರತಿಯೊಂದು ಅಂಗಡಿ ಒಳಗೆ ಅಲ್ಲಿ ಇಲ್ಲಿ ಸಾಕಷ್ಟು ನೀರು ಹೊಕ್ಕದ. ಬಟ್ ತಾವು ನೋಡ್ಬೋದು ಇಲ್ಲಿ ಎಷ್ಟು ನೀರು ಇದೆ ಅನ್ನೋದು. ಅಲ್ಲಿ ಮೋಟರ್ ಹಚ್ಚಿ ನೀರು ಬಿಡ್ತಿದ್ದಾರೆ. ಮಹಾನಗರ ಪಾಲಿಕೆದವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಬನ್ನಿ ನೋಡ್ರಿ ನೀರು ಎಷ್ಟು ಬಿಡ್ತಿದ್ದಾರೆ. ಅಲ್ಲಿಂದ ಮೋಟರ್ ಹಚ್ಚಿ ಎಲ್ಲ ನೀರ ರೋಡಿನಾಗೆ ಬಿಡ್ತಿದ್ದಾರೆ. ಅಲ್ಲಿ ದೇವ್ರಿನ ಗುಡಿ ಇದೆ ಮುಂದೆ, ಗಣಪತಿ ಗುಡಿ. ಆ ಗಣಪತಿ ಗುಡಿ ಕಡೆ ಹೋಗ್ತಾ ಇದೆ. ಎಲ್ಲ ಬಾತ್ರೂಮ್ ನೀರಿದೆ, ಇದು ಚೇಂಬರ್ ನೀರಿದೆ ಅಂತ ಹೇಳ್ತಾರೆ ಅವರು. ಕೆಟ್ಟ ವಾಸನೆ ನೀರಿದೆ. ಬಟ್ ಬೇಗ ಆದಷ್ಟು ಬೇಗ ಮಹಾನಗರ ಪಾಲಿಕಾದವರು ಅಂದ್ರೆ, ಯಾಕಂದ್ರೆ ವಾರ್ಡ್ ಮೆಂಬರ್ ಅವರು ಯಾರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲಪ್ಪ ಅಂದ್ರೆ 35 ಜನ ವಾರ್ಡ್ಗೆ ಟೋಟಲ್ ಮೆಂಬರ್ ಅವ್ರಿಗೆ ಸಸ್ಪೆಂಡ್ ಲೆಟರ್ ಇದೆ ಅಂತೇಳಿ ಯಾರು ಬರ್ತಾ ಇಲ್ಲ. ಅಂದ್ರೆ ಬರ್ತಾ ಇಲ್ಲ ಅಂತಾರ. ಬಟ್ ಬನ್ನಿ ಇಲ್ಲಿ ಅಂಗಡಿಯವ್ರು ಮಾತಾಡಿ ನೋಡ್ಸೋಣ. ಅಂಗಡಿಯವ್ರು ಏನ್ ಹೇಳ್ತಿದ್ದಾರೆ. ನನ್ನ ಹೆಸರು ಸಂಜು ಗುನ್ನಾಪುರ ಅಂತ. ನಾನು ಕೋರಿ ಚೌಕದಲ್ಲಿ ಒಬ್ಬ ವ್ಯಾಪಾರಸ್ಥ. ಕಳೆದ 2 ದಿನಗಳಿಂದ ಕಂಟಿನ್ಯೂ ನಮ್ಮ ಕೋರಿ ಚೌಕ್ನಲ್ಲಿ ಎಲ್ಲಾ ಅಂಗಡಿಗಳನ್ನು ನೀರ್ ಹೊಕ್ಬಿಟ್ಟದ. ನೀರ್ ಹೊಕ್ಕದಂದ್ರೆ ಹೆಂಗ, ನಮ್ಮ ಮಟೀರಿಯಲ್ ಎಲ್ಲಾ ಹಾಳಾಗಿ ಹೋಗ್ಬಿಟ್ಟದ. ಮಟೀರಿಯಲ್ ಲಕ್ಷಗಟ್ಲೆ ಹಾಳು ನೀರಾಗ ತೇಲಾಲಿಕತ್ತು. ಇದಕ್ ಕಾರಣ ಪಕ್ಕಾ ಈ ಬಿಜಾಪುರದಲ್ಲಿ ಇರುವ ಹೇಳ್ತೀನಿ ನಾನು. ಯಾಕೆ ಅವ್ರ ಹೆಸರು ತಗೊಳಿಕತ್ತೀನಿ ಅಂತಂದ್ರೆ, ಒಬ್ರು ಮೆಂಬರ್ ಹೋದ್ರೆ ಮುನ್ಸಿಪಾಲಿಟಿ ಒಬ್ರು ರಿಪ್ಲೈ ಇಲ್ಲ. ಅದಕ್ಕೆ ನಾನು ಡೈರೆಕ್ಟ್ಲಿ ಕಮಿಷನರ್ ಹೆಸರು ತಗೊಂಡೆ. ಇದಕ್ಕೆ ಏನಾದ್ರು ಪರಿಹಾರ ಮಾಡ್ಲಿಕ್ಕಂದ್ರ ನೇರ ಹೊಣೆಗಾರ ಅವರೇ. ಯಾಕಂದ್ರೆ ನಾವು 2 ದಿನದ ವ್ಯಾಪಾರ ಇಲ್ಲ. ವ್ಯಾಪಾರ ಅಷ್ಟೇ ಅಲ್ಲದೆ ನಾವು ಎಷ್ಟು ಕಷ್ಟಪಡ್ಲಿಕ್ಕತ್ತೇವೆ. ರೊಕ್ಕ ಕೊಟ್ಟು ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ಡೀಸೆಲ್ ತಂದು ನೀರು ಹೊಡಿ ಹಾಕ್ಲಿಕ್ಕೆ ಒಬ್ರು ಬಂದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ದಯಮಾಡಿ ಇದ್ರ ಬಗ್ಗೆ ನೀವು ಗಮನ ತಗೊಳಿಕಂದ್ರ ನಾವು ಕೋರಿ ಚೌಕ್ ರೋಡ್ ಬಂದ್ ಮಾಡ್ತೇವೆ ಅಂತ ಹೇಳಿ ಈ ಒಂದು ಹೇಳಿಕೆ ನಾ ಇಷ್ಟಪಡ್ತೀನಿ. ಕಳೆದ 2 ದಿನಗಳಿಂದ, ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ರಾತ್ರಿ 24 ತಾಸು ಆಯ್ತು. ಮತ್ತೆ 24 ತಾಸು ಆದ್ರೂ ಕಂಟಿನ್ಯೂ ನೀರು ಬರಾಕತ್ತು. ಯಾರು ಒಬ್ರು ಇದು ಸನಿ ಆಯ್ದಿಲ್ಲ. ನೀವು ಬೇಕಂದ್ರೆ ಬಂದು ನೀವು ರಿಪೋರ್ಟ್ ಮಾಡ್ಕೊಂಡು ಹೋಗ್ಬೋದು. ಇದು ಕಮಿಷನರ್ ಅಂತೂ ಬಂದೇ ಇಲ್ಲ. ಮೆಂಬರ್ ಅಂದ್ರೆ ಇಲ್ಲೇ ಇಲ್ಲಲ್ರಿ. ಮೆಂಬರ್ ಇಲ್ಲದಾರ. ಒಬ್ಬರ ಮೆಂಬರ್ ಇರ್ಬೇಕಲ್ಲ. ಮುನ್ಸಿಪಾಲಿಟಿ ಹೋದ್ರೆ ಮೆಂಬರ್ ಇಲ್ಲ ಅಂತಾರ. ಫೋನ್ಯಾಗ ನೀವು 24 ತಾಸು ಫೋನ್ ಮಾಡ್ಲಿಕ್ಕೆ ಫೋನ್ ನಾವು ನೀರ್ತಿ ನಮ್ ಕಷ್ಟ ನಮಗ್ ಗೊತ್ತದ. ನಿಮ್ಗೆ ಅವ್ರ ಕೂತ್ ಹೇಳ್ತಾರಲ್ಲ ಆಫೀಸ್ನಾಗ, ಹೋದ ನಂತರ ಮೆಂಬರ್ ಇಲ್ಲ ಕಮಿಷನರ್ ಹೇಳಂತಾರ. ಯಾರಿಗೆ ಹೇಳೋ ನಾವು? ನಮ್ ಕಷ್ಟ ಯಾರಿಗೆ ಹೇಳ್ಕೊಳೋಣ? ಇದ್ರ ಬಗ್ಗೆ ನೀವು ಕಾಳಜಿ ತಗೊಳಿಲ್ಲ ಅಂದ್ರ ಈಗ ನಮಗ್ 2 ದಿನ ಅಂತ ಸಾಕಾಗ್ಯದ. ಕೈ 10-15 ಸಾವಿರ ರೂಪಾಯಿ ಖರ್ಚಾಗ್ಯಾವ. 1 ರಿಂದ 2 ಲಕ್ಷ ರೂಪಾಯಿ ಹಾಳಾಗ್ಯದ ಮಟೀರಿಯಲ್. ಬೇಕಂದ್ರೆ ಬಂದ್ ನೋಡ್ಬೋದು. ನೀರಾಗ ತೇಲಾಲಿಕತ್ತದ, ವಿಡಿಯೋ ನೋಡ್ಕೋಬಹುದು. ಆದ್ರ ಇದು ಹಿಂಗ್ ಕಂಟಿನ್ಯೂ ಸಂಜೆ ನೀವು ಪರಿಹಾರ ಮಾಡ್ಲಿಕ್ಕಂದ್ರ ನಾವ್ ಈ ರೋಡ್ ಬಂದ್ ಮಾಡ್ತೇವ. ಈ ಒಂದು ಮಾತಿ ಹೇಳ್ಬೇಕಂತ ಹೇಳಿ. ನನ್ನ ಹೆಸರು ಸಂಜು ಅರ್ಜುನ್ ಗುನ್ನಾಪುರ್, ವ್ಯಾಪಾರಸ್ಥ, ಬಿಜಾಪುರ. ವೆಂಕಟೇಶ್ವರ ಪೈಪ್ಸ್ ನಮ್ದು ಅಂಗಡಿ ಹೆಸರು. 2 ದಿವಸ ಆಯ್ತ್ರಿ ಸತತ ಇಂಜಿನ್ ಹಚ್ಚಿ ನೀರು ತೆಗಿಯಾಕತ್ತೀವಿ. ಒಂದು ಹನಿ ನೀರು ಕಡಿಯಾಕ ಆಗಂಗಿಲ್ಲ. ಎಷ್ಟು ನೀರು ತೆಗಿಯಾಕತ್ತೀವಿ ಅಷ್ಟೇ ನೀರು ಹೊರಗೆ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ? 2 ದಿವಸ ಆಯ್ತು. ಬರೀ ಮಹಾನಗರ ಪಾಲಿಕೆದವ್ರು ನೋಡುದಾಯ್ತು, ಬರೀ ಹುಡುಕಾಡೋದಾಗೈತಿ. ಇನ್ನತ್ರ ಅದ್ರದ್ದೇನು ಪರಿಹಾರ ಆಗಿಲ್ಲ. ಓನಿ ಮೆಂಬರ್ ನಿನ್ನೆ ರಾತ್ರಿ ಬಂದಿದ್ರು, ಮಾಜಿ ಮೆಂಬರ್ ಬಂದಿದ್ರು, ಚಾಲ್ತಿ ಮೆಂಬರ್ ಬಂದಿಲ್ಲ. ಒಂದೇ ಕೇಳುದು ಮಾತಾಡಿಸಿಲ್ಲ. ರೋಡ್ ಮ್ಯಾಗ ನೀರ್ ಯಾಕೆ ಬಿಡ್ತೀರ ಅಂತ ಕೇಳಿದ್ರೆ ನಮಗೆ ನಾವು ಅಂದ್ವಿ ರೋಡ್ ಮ್ಯಾಗ ನೀರ್ ಬಿಡ್ಲಿಕ್ಕೆ ಎಲ್ಲಿ ಬಿಡ್ಬೇಕು ಸರ್ ತೋರಿಸ್ರಿ ಅಂತಂದಿವ್. ಚೇಂಬರ್ನಾಗ ಬಿಡ್ಬೇಕ್ರಿ ಶೆಡ್ಜರ್ ತಂದು. ಚೇಂಬರ್ ತೋರ್ಸಂದ್ರೆ ಅವ್ರಿಗೂ ಚೇಂಬರ್ ಗೊತ್ತಿಲ್ಲ. ಚೇಂಬರ್ ಏನಿದೆ ಮಾಡಿದ್ರೆ ಅವ್ರಿಗೂ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಆನಂದ್ ತೋರಿಸ್ತೀವ.
पानी नहीं गिरता है गिर रहा है क्या देखो आया है क्या